ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು TV10 ನ್ಯೂಸ್ ಕೇಬಲ್ ಚಾನೆಲ್ಗೆ ಸ್ವಾಗತ. ಪ್ರಮುಖವಾಗಿ ಇಂದಿನ ಸುದ್ದಿ ಏನೆಂದರೆ ಬಾಗಲಕೋಟೆಯ ಹೋಳಿಯ ರಂಗು. ಐತಿಹಾಸಿಕ ಹಿನ್ನೆಲೆ ಪಡೆದುಕೊಂಡಿರುವಂಥ ಈ ಹೋಳಿ ಹಬ್ಬಕ್ಕೆ ಭಾರತ ದೇಶದಲ್ಲೇ ಪ್ರಥಮ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ರೇನ್ ಡ್ಯಾನ್ಸ್ ಸೇರಿದಂತೆ ಟ್ರ್ಯಾಕ್ಟರ್ ಮೂಲಕ ಹೇಗೆಲ್ಲ ರಂಗಿನ ಆಟ ಆಡುತ್ತಾರೆ, ಏನೆಲ್ಲ ವಿಶೇಷತೆ ಇದೆ ಎಂಬುದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕುಣಿದು ಕುಪ್ಪಳಿಸುತ್ತಿರುವ ಹೆಂಗಳೆಯರು, ಯುವತಿಯರನ್ನ ನಾಚಿಸುವಂತೆ ಸ್ಟೆಪ್ ಹಾಕುತ್ತಿರುವ ಮಹಿಳೆಯರು, ಇನ್ನೊಂದೆಡೆ ನಾವು ಏನೂ ಕಮ್ಮಿ ಇಲ್ಲ ಎಂದು ಹುಚ್ಚೆದ್ದು ಕುಣಿಯುವ ಯುವತಿಯರು. ಹೌದು, ಇಂತಹ ದೃಶ್ಯ ಕಂಡು ಬಂದಿರುವುದು ಬಾಗಲಕೋಟೆ ನಗರದಲ್ಲಿ. ಒಂದೆಡೆ ಯುವತಿಯರು ಮಹಿಳೆಯರು ಡಿಜೆ ಹಾಡಿಗೆ ಕುಣಿಯುತ್ತಿದ್ದರೆ, ಇನ್ನೊಂದೆಡೆ ಯುವಕರು ಹಿರಿಯ ವಯಸ್ಸಿನವರು ಸಹ ಕುಣಿದು ಕುಪ್ಪಳಿಸುವುದು ರಂಗುರಂಗಾಗಿ ಕಂಡುಬಂದ ದೃಶ್ಯ. ಬಾಗಲಕೋಟೆ ನಗರದಲ್ಲಿ ಹೋಳಿ ಹಬ್ಬವು ಐತಿಹಾಸಿಕ ಹಿನ್ನೆಲೆ ಪಡೆದುಕೊಂಡಿದೆ. ಕಾಮನ ದಹನ ಸೇರಿದಂತೆ ಹಲಗೆ ಬಾರಿಸುವುದು, ಹಲಗೆ ಮೇಳ ಸ್ಪರ್ಧೆ ಆಯೋಜನೆ ಹಾಗೂ ಗಲ್ಲಿಯಲ್ಲಿಯೂ ಹಲಗೆ ನಾದದ ಶಬ್ದ ಕಿವಿಗೆ ಕೇಳುವುದು ಸಾಮಾನ್ಯವಾಗಿರುತ್ತದೆ. ವರ್ಷಪೂರ್ಣ ನಡೆಯುವ ಹಬ್ಬಗಳು ಮಹಿಳೆಯರಿಗೆ ಸೀಮಿತ, ಆದರೆ ಹೋಳಿ ಹಬ್ಬ ಮಾತ್ರ ಪುರುಷರ ಹಬ್ಬ ಎಂಬುದು ವಿಶೇಷವಾಗಿದೆ. ಹುಬ್ಬ ನಕ್ಷತ್ರದಲ್ಲಿ ಕಾಮದಹನ ಆದ ಬಳಿಕ ಮುಂದಿನ 3 ದಿನಗಳ ಕಾಲ ಹೋಳಿ ರಂಗು ಬಾಗಲಕೋಟೆ ನಗರದಲ್ಲಿ ಗುಂಗು ಹಿಡಿಯುವಂತೆ ಮಾಡುತ್ತದೆ. ये हमने कभी नहीं देखा था, इधर आके ही देखा है। हम होली तो खेलते हैं लेकिन ये डिफरेंट टाइप का था, बहुत अच्छा लगा। वी एंजॉय अ लॉट। थैंक यू। चिलिंग वेस्ट बंगाल से है। वेस्ट बंगाल में कैसा है होली? वेस्ट बंगाल में भी रहता है लेकिन हमने ऐसा कभी नहीं देखा है। हम वेस्ट बंगाल दार्जिलिंग से बिलोंग करते हैं। उधर पे रहता है लेकिन इतना ज़्यादा नहीं रहता है। सही लगा है, कभी नहीं हुआ था उधर, कभी नहीं ऐसा होता है लेकिन हमारे इधर दार्जिलिंग में कम होता है। होली ज़्यादा नहीं मनाते उधर, इसलिए इधर मैं पहली बार आई हूँ, फर्स्ट टाइम है मेरा। अच्छा लगा, बहुत अच्छा। ಈ ಹಿಂದೆ 5 ದಿನಗಳ ಕಾಲ ರಂಗಿನಾಟ ಆಡಲಾಗುತ್ತಿತ್ತು. ಏಕೆಂದರೆ ಮುಳುಗಡೆ ಆಗದೇ ಇದ್ದಾಗ ಕಿಲ್ಲಾವೋನಿ, ಜೈನ್ಪೇಟೆ, ಹಳೆಪೇಟೆ ಹಾಗೂ ಹೊಸಪೇಟೆ ಮತ್ತು ವೆಂಕಟಪೇಟೆ ಹೀಗೆ 5 ಪ್ರದೇಶಗಳಿಂದ ದಿನವೊಂದರಂತೆ 5 ದಿನಗಳ ಕಾಲ ಬಣ್ಣದ ಆಟ ಎತ್ತಿನ ಚಕ್ಕಡಿಗಳ ಮೂಲಕ ಓಕಳಿ ಆಡುತ್ತಿದ್ದರು. ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆ ಆದ ಬಳಿಕ ನವನಗರ, ವಿದ್ಯಾಗಿರಿಯಲ್ಲಿ ಈ ಪ್ರದೇಶದ ಏರಿಯಾಗಳು ಸ್ಥಳಾಂತರಗೊಂಡವು. ಆಗ ಕೇವಲ 3 ದಿನಗಳ ಕಾಲ ಬಣ್ಣದ ಓಕಳಿ ನಡೆಯುತ್ತಿದೆ. ಬಾಗಲಕೋಟೆ ನಗರದ ಹೋಳಿ ಹಬ್ಬ ಅಂದರೆ ಊರು ಬಿಟ್ಟು ಪ್ರವಾಸಕ್ಕೆ ಹೋಗುವ ಜನರು ಹೆಚ್ಚಾದರೂ ಕೂಡ ಆಗ ಕೆಲ ಯುವಕರು ಸಂಘಟನೆಯವರು ಸೇರಿಕೊಂಡು ರೇನ್ ಡ್ಯಾನ್ಸ್ ಏರ್ಪಡಿಸುವ ಮೂಲಕ ಬಾಗಲಕೋಟೆಯ ಹೋಳಿ ಹಬ್ಬಕ್ಕೆ ಫ್ಯಾಷನ್ ಟಚ್ ನೀಡಿದ್ದರಿಂದ ಯುವಕ ಯುವತಿಯರಿಗೆ ಸೆಳೆಯುವಂತೆ ಮಾಡಲಾಗಿದೆ. ಹೀಗಾಗಿ ನೀರಿನ ಕೆಳಗೆ ಡಿಜೆ ಹಾಡಿಗೆ ಹೀಗೆ ಕುಣಿದು ಗುಪ್ಪಳಿಸುತ್ತಾ ಎಂಜಾಯ್ ಮಾಡುತ್ತಿದ್ದಾರೆ.
ಆಪ್ರೇಟರ್ ಆಗಿ ಶ್ವೇತಾ ಅಂತಂದು ಹೇಳಿ ಬಂದು DJ ಆಪ್ರೇಟ್ ಮಾಡಿ ಇವತ್ತಿನ ದಿವಸ ಸುಮಾರು ಒಂದು 400, 4,500, 5,000 ಜನ ಕೂಡಿ ರೈನ್ ಡ್ಯಾನ್ಸ್ನಲ್ಲಿ ಮಿಂದೆದ್ದು ತುಂಬ ಖುಷಿಪಟ್ಟು ಕುಣಿದೆದ್ದು ಎಲ್ಲ ರೀತಿಯಿಂದ ಎಂಜಾಯ್ ಮಾಡಿದ್ರು. ಈ ಹೋಳಿ ಇತಿಹಾಸ ಅಂತಂದರೆ ಸುಮಾರು 9 ವರ್ಷಗಳಿಂದ ನಾವು ಏನೈತಿ ರೈನ್ ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ. ವಿಶಿಷ್ಟವಾಗಿ ಎಲ್ಲ ಕಡೆನೂ ಬೇರೆ ಬೇರೆ ಥರನೂ ಎಲ್ಲ ಇರುತ್ತೆ. ಆದರೆ ಇವತ್ತಿನ ದಿವಸ ನಾವು ಮಾಡ್ತಾ ಇರೋದು ಏನಿದೆಲ್ಲ ಟೋಟಲ್ ಡಿಫ್ರೆಂಟಾಗಿ ನಾವು ಒಂದು ಇದನ್ನು ಸೆಟಪ್ ಮಾಡಿ ಕೊಡ್ತೀವಿ. ಅದಕ್ಕೆ ಅದರಲ್ಲಿ ಟೋಟಲ್ ಏನೈತಿ ಹೆಣ್ಮಕ್ಳಿಗಾಗಿ ಅವರು ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಏನೈತಲ್ಲ ಒಂದು ಸಪ್ರೇಟಾಗಿ ಇದನ್ನು ಡ್ಯಾನ್ಸ್ ಮಾಡೋದ್ರಲ್ಲಿ ಎಲ್ಲನೂ ಮಾಡಿಕೊಡ್ತೀವಿ. ಇವತ್ತಿನ ಯುವಕರು ಯಾವತ್ತೂ ರಜೆ ಸಿಗಲಾರ ಕಾರಣಕ್ಕೆ ಈಗ ರಜೆ ಸಿಗುವ ಸಲುವಾಗಿ ಎಲ್ಲರೂ ಬೇರೆ ಬೇರೆ ಪ್ರವಾಸಗಳಿಗೆ ಹೋಗ್ತಾ ಅಂತ ಕೆಲಸ ಮಾಡ್ತಿದ್ರು. ಅದಕ್ಕೆ ನಾವೆಲ್ಲ ಗೆಳೆಯರು ಬಾಗಲಕೋಟೆ ಗೆಳೆಯರು ಕೂಡ್ಕೊಂಡು ಯಾವುದೇ ರೀತಿಯ ಯುವಕರು ಊರು ಬಿಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇದೊಂದು ರೈನ್ ಡ್ಯಾನ್ಸ್ 9ನೇ ವರ್ಷ ಯಶಸ್ವಿಯಾಗಿ ಪೂರೈಸಿದ್ದೇವೆ. ಮುಂದಿನ ಸಲ ಇದಕ್ಕಿಂತ ಹೆಚ್ಚಾಗಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲ ನಾಯಕರುಗಳಿಗೂ ಮತ್ತು ಎಲ್ಲ ಯುವಕರಿಗೂ ಎಲ್ಲ ಹಿರಿಯರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಯಶಸ್ವಿ ಮಾಡಬೇಕಂತ ನನ್ನೊಂದು ವಿನಂತಿ. ಎತ್ತಿನ ಚಕ್ಕಡಿ ಮೂಲಕ ಆಯಾ ಏರಿಯಾದವರು ಬಣ್ಣದ ಓಕಳಿ ಆಡುವುದು ವಾಡಿಕೆ ಇತ್ತು. ಈಗ ಅವು ಸಹ ಬದಲಾವಣೆ ಮಾಡಿದ್ದು ಎತ್ತಿನ ಚಕ್ಕಡಿ ಹೋಗಿ ಟ್ರ್ಯಾಕ್ಟರ್ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಟ್ರ್ಯಾಕ್ಟರ್ದಲ್ಲಿ ಪಿಪಾಯಿ ಇಟ್ಟುಕೊಂಡು ಬಣ್ಣದ ನೀರು ಹಾಕಿ ಪರಸ್ಪರ ಎರಚುತ್ತಾ ಪ್ರಮುಖ ರಸ್ತೆಯಲ್ಲಿ ಸಾಗುತ್ತಾರೆ. 2 ಮಾರ್ಗವಾಗಿ ಸಾಗಿಸುತ್ತಾ ಒಂದೆಡೆ ಸೇರಿದಾಗ ಪರಸ್ಪರ ಬಣ್ಣ ಎರಚಿರುವುದು ನೋಡುವುದೇ ಅದ್ಭುತವಾಗಿರುತ್ತದೆ. ಈ ರೀತಿಯಾಗಿ 3 ದಿನಗಳ ಕಾಲ ಹೋಳಿ ಆಚರಣೆ ಇಡೀ ದೇಶದಲ್ಲೇ ಎಲ್ಲಿಯೂ ಆಚರಣೆ ಮಾಡದೆ ಬಾಗಲಕೋಟೆ ನಗರದಲ್ಲಿ ಪ್ರಥಮ ಎಂಬುವುದು ಹೆಗ್ಗಳಿಕೆಯಾಗಿದೆ. ಇಂತಹ ಹೋಳಿ ಆಚರಣೆ ನೋಡಲು ಬೇರೆ ಬೇರೆ ಸ್ಥಳದಲ್ಲಿ ಯುವಕ ಯುವತಿಯರು ಆಗಮಿಸುತ್ತಾರೆ. ಅವರು ಸಹ ರೈನ್ ಡ್ಯಾನ್ಸ್ಗೆ ಎಲ್ಲರೊಡನೆ ಕುಣಿದು ಎಂಜಾಯ್ ಮಾಡುತ್ತಾರೆ.
सुपर बागलकोट हैप्पी होली सुपर बागलकोट हैप्पी होली ಮೂರು ದಿನಗಳ ಕಾಲ ಬಾರ್ ಬಂದ್ ಆಗಿದ್ದರೂ ಸಹ ಮದ್ಯವನ್ನ ಸಂಗ್ರಹಿಸಿ ಇಟ್ಟುಕೊಂಡು ಮದ್ಯಪ್ರಿಯರು ಹೋಳಿಯನ್ನ ಬಳಕೆ ಮಾಡಿಕೊಂಡು 3 ದಿನಗಳ ಕಾಲ ಹೀಗೆ ಹೋಳಿ ಆಚರಣೆಯನ್ನ ರಂಗಿನ ಆಟಕ್ಕೆ ರಂಗೇರಿಸುವಂತೆ ಮಾಡುತ್ತಿರುವುದು ಇಡೀ ರಾಜ್ಯ ಅಷ್ಟೇ ಅಲ್ಲ, ದೇಶವೇ ಗಮನ ಸೆಳೆಯುವಂತೆ ಮಾಡುತ್ತಿದ್ದಾರೆ. TV10 ನ್ಯೂಸ್ ಬಾಗಲಕೋಟೆ.